ಜಿಲ್ಲೆಯ ಗೋಕಾಕ ತಾಲೂಕಾ ಯಾದವಾಡದಲ್ಲಿ ನಕಲಿ ವೈದ್ಯರ ಆಸ್ಪತ್ರೆಗಳ ಮೇಲೆ ಜಿಲ್ಲಾ ಕೆಪಿಎಂಇ ಹಾಗೂ ಆಯುಷ್ ಅಧಿಕಾರಿಗಳಿಂದ ರೇಡ್. ಕೆಪಿಎಂಇನಲ್ಲಿ ರಿಜಿಸ್ಟರ್ ಮಾಡದೆ ಅನಧಿಕೃತವಾಗಿ ಕ್ಲಿನಿಕ್ ನಡೆಸುತ್ತಿರುವ ಯಾದವಾಡ ಗ್ರಾಮದ ಪ್ರೈವೇಟ್ ದವಾಖಾನೆಗಳ ಮೇಲೆ ಜಿಲ್ಲಾ ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ವಿಎಂ ಭೋವಿ ಮತ್ತು ಜಿಲ್ಲಾ ಆಯುಷ್ ಅಧಿಕಾರಿಗಳಾದ ಡಾಕ್ಟರ್ ಶ್ರೀಕಾಂತ್ ಸುನದೋಳಿ ಬೆಳಗಾವಿ ಇವರು ಜಂಟಿಯಾಗಿ ಕಾರ್ಯಾಚರಣೆ ಮಾಡಿ ಅನುಮತಿ ಪಡೆಯದೆ ನಡೆಸುತ್ತಿರುವ ದವಾಖಾನೆಗಳನ್ನು ಸೀಸ್ ಮಾಡಿ ನೋಟಿಸ್ ನೀಡಿದರು. ಆನ್ಲೈನ್ ಅಪ್ಲೈ ಮಾಡ್ತೀವಿ. ಆಮೇಲೆ ನೀವು ಮಾತಾಡ್ತೀವಿ ಒಂದು ವಿದೌಟ್ ಇದು ನೀವು ಮಾಡೋಕ್ಕೆ ಏನು ಮಾಡಿ ನೀವು ಮುಗಿಸ್ಕೊಡಲ್ಲ ಇದನ್ನು ಮಾಡಾಕ್ತಾರೆ ಪೊಲ್ಯೂಷನ್ ಕಂಟ್ರೋಲ್ಗೆ. ಆಯ್ತು, ಅದೆಲ್ಲ ಓಕೆ. ನೀವು ಮೊದಲು ನಿಮ್ಮದು ಹಾಸ್ಪಿಟಲನ್ನು KPME ಒಳಗೆ ನೋಂದಾವಣಿ ಮಾಡ್ಕೊಂಡ ನಂತರ ನೀವು ಕ್ಲಿನಿಕ್ಕನ್ನು ಸ್ಟಾರ್ಟ್ ಮಾಡಬೇಕು, ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಅದು ನೀವು ಯಾವುದು ಪದ್ಧತಿ ಒಳಗೆ ಕಲ್ತೀರಿ, ಯಾವುದು ಕ್ವಾಲಿಫಿಕೇಷನು ಆಯುರ್ವೇದ. ಸೊ ಆಯುರ್ವೇದ ಸಿಸ್ಟಮ್ ಆಫ್ ಮೆಡಿಸಿನ್ ಒಳಗೆ ನೀವು ಪ್ರಾಕ್ಟೀಸ್ ಮಾಡೋಕ್ಕೆ ಅನುಮತಿ ಇರ್ತದೆ. ಬಟ್ ನೀವು ಇಲ್ಲಿ ಅಲೋಪತಿಕ್ ಡ್ರಗ್ಸ್ ಎಲ್ಲ ಇಟ್ಕೊಂಡಿದ್ದೀರಿ, ಟೆಂಪ್ರವರಿ ಪ್ರಶ್ನೆ ಇಲ್ಲಲ್ಲ. ನೀವು ಕಲ್ತಿರಂಗಿಲ್ಲ ಆ ಸಿಸ್ಟಮ್ ಬಗ್ಗೆ, ನೀವು ಮತ್ತು ಮೆಡಿಸಿನ್ ಬಗ್ಗೆ ನಾಲೆಜ್ ಇಲ್ಲ ಅಂದರೆ ರಿಯಾಕ್ಷನ್ಸ್ ಅಡ್ವರ್ಸ್ ಕಂಡೀಷನ್ ತೊಗೋಬೇಕಲ್ಲ. ಹಾಸ್ಪಿಟಲ್ ಮಾಡ್ತಾರೆ, ಕೇರ್ ಏನು ಮಾಡ್ತಾರೆ, ಏನು ಸರ್ವಿಸ್ ಕೊಡ್ತಾರೆ, ಯಾರು ಕನ್ಸಲ್ಟೇಷನ್ ಮಾಡ್ತಾರೆ, ಇವೆಲ್ಲನೂ ನೀವು ಡಿಟೇಲ್ ಬರಬೇಕಾಗತ್ತೆ. ಈ ಥರದ್ದು ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿ. ಈ ಥರದ್ದು ನೀವು ಮಾಡಿದ್ರಂದರೆ ಇದರಿಂದ ಇನ್ಫೆಕ್ಷನ್ ಆಗುವ ಚಾನ್ಸಸ್ ಜಾಸ್ತಿ ಇರ್ತವೆ. ನಿಮಗಿದು ಅಲೋವನ್ನು ಅದು ಮಾಡಲೇಬೇಕು, ಮಾಡೋಕ್ಕೆ ಬರೋಂಗಿಲ್ಲ. ನಾವು ಕ್ಲೋಸ್ ಮಾಡ್ತೀವಿ, ಆಮೇಲೆ ನಿಮ್ಮ ನೋಟಿಸ್ ಇಶ್ಯೂ ಮಾಡ್ತೀವಿ. ನಿಮ್ಮ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು ಇದನ್ನು ಮಾಡಿರಿ. ಆಮೇಲೆ ಕ್ಲೋಸ್ ಮಾಡಿ. ಹೌದು ವೀಕ್ಷಕರೇ, ಗಡಿಗೆ ಎಂಬ ವೈದ್ಯರಾದ BAMS ಆಗಿದ್ದು ಎಲ್ಲ ದಾಖಲೆಗಳು ಇವೆ. ಆದರೆ KPMEನಲ್ಲಿ ರಿಜಿಸ್ಟ್ರೇಷನ್ ಮಾಡಿಲ್ಲ ಮತ್ತು ಆಯುರ್ವೇದ ಡಾಕ್ಟರ್ ಆಗಿದ್ದು ಅಲೋಪತಿ ಟ್ರೀಟ್ಮೆಂಟ್ ನೀಡುತ್ತಿರುವುದು ಕಂಡುಬಂದಿದೆ. ಇವರಿಗೆ ನೋಟಿಸ್ ನೀಡಿ ಗಡಿಗೆಯವರ ಆಸ್ಪತ್ರೆಯನ್ನ ಸೀಸ್ ಮಾಡಲಾಯಿತು. ಕಂಡು ಬಂದಿದ್ದರಿಂದ ಇವತ್ತು ನಾವು 4-5 ಜನ ನಕಲಿ ವೈದ್ಯರ ಕ್ಲಿನಿಕ್ಗಳಿಗೆ ಭೇಟಿ ನೀಡಿ ಅವರ ಕ್ಲಿನಿಕ್ಗಳನ್ನು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ದಾಖಲಾತಿಗಳು ಕಂಡುಬರದೆ ತಾವೇ ಸ್ವತಃ ಔಷಧಿಗಳನ್ನು ವಿತರಿಸುತ್ತಿರುವುದು ಕಂಡುಬಂದಿತು. ಇದರಿಂದ ಅವರಿಗೆ ನೋಟಿಸನ್ನು ವಿತರಣೆ ಮಾಡಿ ಅವರ ಕ್ಲಿನಿಕ್ಗಳನ್ನು ನಾವು ಸೀಸ್ ಬಂದ್ ಮಾಡಲಾಗಿದೆ. ತದನಂತರ ಈ ಅವರ ನೋಟಿಸ್ನ ಉತ್ತರ ಬಂದ ನಂತರ ನಾವು ಈ ಸದರಿ ಪ್ರಕರಣಗಳನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದ ಜಿಲ್ಲಾ KPME ನೋಂದಣಿ ಮತ್ತು ಕುಂದುಕೊರತೆ ಪರಿಹಾರ ಪ್ರಾಧಿಕಾರಕ್ಕೆ ವರ್ಗಾಯಿಸಿ ಅಲ್ಲಿ ಅವರಿಗೆ ದಂಡ ವಿಧಿಸುವ ಒಂದು ಕಾರ್ಯವನ್ನು ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದ ಸಭೆಯಲ್ಲಿ ನಡೆಸಲಾಗುತ್ತದೆ. ಈಗಾಗಲೇ ನಾವು ಸಾರ್ವಜನಿಕರಿಗೆ ಈ ಮೂಲಕ ಒಂದು ತಿಳುವಳಿಕೆ ನೀಡುವುದೇನಂತಂದರೆ, ಈ ರೀತಿಯ ನಕಲಿ ವೈದ್ಯರುಗಳ ಹತ್ತಿರ ತಾವು ದಯವಿಟ್ಟು ಯಾವುದೇ ರೀತಿಯ ಆರೋಗ್ಯಕ್ಕೆ ಸಂಬಂಧಿಸಿದ ಔಷಧಿಗಳನ್ನು ತೆಗೆದುಕೊಳ್ಳಬಾರದು. ತಾವು ಕ್ವಾಲಿಫೈಡ್ ಡಾಕ್ಟರ್ಸ್ ಎಲ್ಲಿ ಇರ್ತಾರೆ ಅಂಥವ್ರ ಹತ್ತಿರ ಅವರಿಗೆ ಕಲಿತಂತಹ ಒಂದು ವ್ಯಾಸಂಗ ಮಾಡಿದಂಥ ಒಂದು ಪದ್ಧತಿಯ ಅನುಸಾರವಾಗಿ ಅವರು ನೀಡಿದಂಥ ಔಷಧಿಗಳನ್ನು ಸರಿಯಾಗಿ ತೆಗೆದುಕೊಂಡು ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಈ ಮೂಲಕ ವಿನಂತಿ. ಬ್ಯೂರೋ ರಿಪೋರ್ಟ್ ವಿನೋದ್ MJ, ಭಾರತ ವೈಭವ ನ್ಯೂಸ್, ಬೆಳಗಾವಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.